ಜೈ ಹನುಮಾನ್. ಇವತ್ತು ನಾನು ಗ್ರೀನ್ ಲೀವ್ಸ್ನ ಉಪಯೋಗಿಸಿ ಮಕ್ಕಳಿಗೋಸ್ಕರನೇ ಅಂತ ಹೇಳಿ ಒಂದು ದೋಸೆ ರೆಸಿಪಿನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊಪ್ಪು ತಿನ್ನೋದಕ್ಕೆ ಮಕ್ಕಳು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಆವಾಗ ತಟ್ಟಂತ ಈ ರೀತಿ ಮಾಡಿಕೊಟ್ಬಿಡಿ, ಆರಾಮಾಗಿ ತಿನ್ಕೊಳ್ತಾರೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ದಂಟಿನ ಸೊಪ್ಪು ತೊಗೊಳ್ತಾ ಇದ್ದೀನಿ. ನೀವು ಯಾವ ಸೊಪ್ಪು ಬೇಕಾದರೂ ತೊಗೊಬೋದು, ಮಿಕ್ಸ್ ಸೊಪ್ಪಾದರೂ ತೊಗೊಳ್ಳಿ, ಬಟ್ ಸ್ವಲ್ಪ ಕಹಿರೋ ಸೊಪ್ಪನ್ನ ಅವಾಯ್ಡ್ ಮಾಡಿ, ಮಕ್ಕಳು ತಿನ್ನೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಕಹಿರೋ ಸೊಪ್ಪನ್ನ ಅವಾಯ್ಡ್ ಮಾಡಿ ನಾರ್ಮಲಾಗಿ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ನಾವು ಮನೇಲಿ ಮಾಡಿ ಇಟ್ಟಿರೋಂಥ ಒಂದು ದೋಸೆ ಬ್ಯಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ನಾರ್ಮಲ್ ಹೆಂಚು ಮೇಲೆ ನೀವು ಹಾಕಿದ್ರೆ ಒಂದು ಒಳ್ಳೆ ದೋಸೆ ರೆಸಿಪಿ ರೆಡಿ ಆಗುತ್ತೆ. ಮಕ್ಕಳಂತೂ ತುಂಬಾ ಕಿರಿಕಿರಿ ಮಾಡ್ತಾರೆ ತಿನ್ನೋದಕ್ಕೆ. ಇದನ್ನ ನೀವು ಡಿಫ್ರೆಂಟಾಗಿ ಮಾಡ್ಬೋದು. ಇವಾಗ ನೀವು ಸೊಪ್ಪಿನ ಸಾಂಬಾರು ಮಾಡಿರ್ತೀರಲ್ವ, ಆ ಸೊಪ್ಪಿನ ಸಾಂಬಾರೇ ದೋಸೆ ಬ್ಯಾಟರ್ಗೆ ಹಾಕಿ ಮಾಡ್ಬೋದು, ಅಥವಾ ಸೊಪ್ಪಿನ ಪಲ್ಯ ಮಾಡಿರ್ತೀರಲ್ವ, ಆ ಸೊಪ್ಪಿನ ಪಲ್ಯನ ಮಿಕ್ಸಿ ಮಾಡಿ ಅದನ್ನು ಸಹ ಹಾಕಿ ಮಾಡ್ಬೋದು. ಯಾವ ರೀತಿ ಆದರೆ ಏನು, ಮಕ್ಕಳು ಒಟ್ಟಿನಲ್ಲಿ ಸೊಪ್ಪು ತಿನ್ನಬೇಕು ಅಷ್ಟೇ. ಈ ರೀತಿ ಮಾಡೋದ್ರಿಂದ ಎರಡು ಕಡೆಯೂ ನಾರ್ಮಲಾಗಿ ನೀವು ದೋಸೆನ ಯಾವ ರೀತಿ ಬೇಯಿಸ್ಕೊಂಡಿರೋ ಆ ರೀತಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸೂಪರ್ ಆಗಿರೋವಂಥ ಒಂದು ಗ್ರೀನ್ ಲೀವ್ಸ್ ದೋಸೆ ರೆಡಿ ಆಗಿಬಿಡುತ್ತೆ. ನೋಡೋದಕ್ಕೂ ಕಲರ್ಫುಲ್ಲಾಗಿರುತ್ತೆ. ನಮ್ಮಮ್ಮ ಏನೋ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಹೇಳಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನ ಸ್ವಲ್ಪ ಮೊಸರು ಇಷ್ಟಪಡೋದ್ರಿಂದ ಮೊಸರು ಜೊತೆಲಿ ನಾನು ಇದನ್ನು ತಿನ್ನಿಸ್ದೆ. ಹಾಗೇನೂ ತಿನ್ನಿಸ್ಬೋದು, ಚೆನ್ನಾಗಿರುತ್ತೆ. ಒಂದು ಸತಿ ಈ ರೀತಿ ಟ್ರೈ ಮಾಡಿ. ಇದೇ ಥರ ಒಳ್ಳೆ ಡಿಫ್ರೆಂಟ್ ಹೆಲ್ತಿಯಾಗಿರೋಂಥ ಒಂದು ಎಸ್ಪೆಷಲಿ ಮಕ್ಕಳಿಗೆ ಒಳ್ಳೆ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಾಡಿ ನೋಡಿ. ಟೇಸ್ಟ್ ಚೆನ್ನಾಗಿದೆ ಅಂತಂದರೆ ನಮ್ಮ ಥರ ಸಫರ್ ಆಗ್ತಾ ಇರೋಂಥ ಒಂದು ತಾಯಂದ್ರಿಗೂ ಸಹ ಈ ವಿಡಿಯೋ ಶೇರ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.